ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ವಿಶೇಷ ವಿಷಯದ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ ಮೊದಲ ದಿನದ ಶೈಲಪುತ್ರಿ ದೇವಿಯ ಪೂಜಾ ವಿಧಾನ, ಮಹತ್ವ, ಮಂತ್ರ ಇವುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸುತ್ತಾರೆ. ಹಾಗಾದರೆ ಶೈಲಪುತ್ರಿ ಯಾರು ಎಂಬುದನ್ನು ತಿಳಿಯೋಣ. ಶೈಲಪುತ್ರಿಯು ಪರ್ವತರಾಜ ಹಿಮವಂತನ ಮಗಳು. ಆದ್ದರಿಂದ ಇವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಇವಳು ದುರ್ಗಿಯ ನವ ಅವತಾರಗಳಲ್ಲಿ ಈಕೆಯು ಒಬ್ಬಳು. ಶೈಲಪುತ್ರಿ ಹೇಗಿರ್ತಾಳೆ ಅಂದರೆ, ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನೇ ಹಿಡಿದಿರ್ತಾಳೆ. ಗೂಳಿ ಅಥವಾ ಋಷಭ ಈಕೆಯ ವಾಹನವಾಗಿರ್ತದೆ. ಶೈಲಪುತ್ರಿಯ ಪೂಜಾ ವಿಧಾನ ಹೇಗೆ ಮಾಡಬೇಕು ಅಂದರೆ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ತೊಟ್ಟು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವರಿಗೆ ಬೇಕಾದ ಎಲ್ಲ ದೇವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಸಿಹಿ ತಿನಿಸುಗಳನ್ನು ಅರ್ಪಿಸಿ ಶುದ್ಧ ತುಪ್ಪದಿಂದ ನೈವೇದ್ಯವನ್ನು ಮಾಡಿ ಇಡೀ ದಿವಸ ಉಪವಾಸದಿಂದ ದೇವಿಯ ಪೂಜೆಯನ್ನು ಮಾಡಬೇಕು. ಈ ಮಂತ್ರಗಳನ್ನು ಹೇಳುವುದರ ಮೂಲಕ ದೇವಿಯ ಪೂಜೆ ಮಾಡಬೇಕು. ಓಂಕಾರ ಮೇಷಹಾಯ್ ಪಟು ಮೂಲಾಧಾರ ನಿವಾಸಿನಿ, ಇದನ್ನು ಒಂದು ಬಾರಿ. ಹಿಮಾಕರಹ ಪಟು ಲಾಟೇಟು ಬೀಜರೂಪ ಮಹೇಶ್ವರಿ, ಇದನ್ನು 2 ಬಾರಿ ಜಪಿಸಬೇಕು. ನಂತರದಲ್ಲಿ ಶ್ರೀಕಾರ ಪಟು ವಾದೇನಿ ಲಾವಣ್ಯ ಮಹೇಶ್ವರಿ, ಇದನ್ನು 1 ಬಾರಿ. ಹಾಂಕಾರ ಪಟು ಐದಹ್ಯಂ ತಾರಿಣಿ ಶಕ್ತಿ ಸ್ವರ್ಗೀತ, ಇದನ್ನು 2 ಬಾರಿ. ಘಟಾಕರ ಪಟು ಸರ್ವಾಂಗಿ ಸರ್ವಸಿದ್ಧಿ ಫಲಪ್ರದ, ಇದನ್ನು 2 ಬಾರಿ ಪಠಿಸುತ್ತಾ ದೇವಿಯ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡಿದರೆ ದೇವಿಯು ಸರ್ವಸಿದ್ಧಿಯನ್ನು ನಮಗೆ ಫಲಿಸುತ್ತಾಳೆ. ದೇವಿಯ ಪೂಜೆ ಮಾಡುವುದರಿಂದ ಏನು ಅನುಕೂಲ ಅಥವಾ ಮಹತ್ವ ನಮಗೆ ಏನು ದೊರೆಯುತ್ತದೆ ಎಂದರೆ, ದೇವಿಯನ್ನು ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡುವುದರಿಂದ ನಮಗೆ ಇದ್ದಂತಹ ಎಲ್ಲ ಸಂಕಟಗಳು ಶಾಂತಿಯುತವಾಗಿ ಬಗೆಹರಿಯುತ್ತವೆ. ನಮಗೆ ಎದುರಾದಂತಹ ಕಷ್ಟಗಳು ನಿವಾರಣೆಯಾಗುತ್ತವೆ. ಕೆಲಸಕ್ಕೆ ಅಡ್ಡಿಯಾಗುವಂತಹ ಎಲ್ಲ ಅಡಚಣೆಗಳು ದೂರವಾಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಲಭಿಸಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಎಂದು ಆ ಶೈಲದೇವಿಯು ನಮ್ಮನ್ನು ಆಶೀರ್ವದಿಸುತ್ತಾಳೆ. ಹೀಗೆ ನವರಾತ್ರಿಯ ಮೊದಲ ದಿವಸವಾದ ಶೈಲದೇವಿಯ ಪೂಜೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ದೊರಕಿ ನಮ್ಮ ಜೀವನ ನೆಮ್ಮದಿಯಿಂದ ಸುಖದಿಂದ ಜೀವನವನ್ನು ನಡೆಸಬಹುದು. ಅದಕ್ಕಾಗಿ ನೀವೆಲ್ಲರೂ ನವರಾತ್ರಿಯ ಮೊದಲ ದಿನ ಈ ದೇವಿಯ ಆರಾಧಿಸಿ ಉಪವಾಸದಿಂದ ದೇವಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡಿ ಎಂದು ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ.